ನಮಸ್ಕಾರ ವೀಕ್ಷಕರೇ, ನಾ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನಸ್ಸನ್ನು ಒತ್ತೆಯಾಗಿಟ್ಟು ಕಥೆಯ 7ನೇ ಅಧ್ಯಾಯವಿದು. ಅದಾಗಲೇ ಅಮರ್ತನಿಗೋಸ್ಕರ ಕಾದು ಕುಳಿತಿದ್ದ ಫಾರಿನ್ ಕ್ಲೈಂಟ್ಸ್ಗಳು ಅವನು ಬಂದ ಕೂಡಲೇ ಗೌರವದಿಂದ ಸ್ವಾಗತಿಸಿ ಹಸ್ತಲಾಘವ ಮಾಡಿ, ಸಾರಿ ನಿಮಗೆಲ್ಲ ತುಂಬ ಕಾಯಿಸಿಬಿಟ್ಟೆ, ಶಾಲ್ ವಿ ಸ್ಟಾರ್ಟ್ ದ ಮೀಟಿಂಗ್ ಎಂದಾಗ ಅವರೆಲ್ಲರ ಒಪ್ಪಿಗೆಯ ಮೇರೆಗೆ ಮೀಟಿಂಗ್ ಶುರು ಮಾಡಿದ್ದ ಅಮರ್ತ್ಯ. ಅವನ ವಾಚನ ಶೈಲಿ ಸಂಪೂರ್ಣವಾಗಿ ತಲೆದೂಗಿದ ಕ್ಲೈಂಟ್ಗಳು ಇವನು ಅರ್ಥವಾಗುವಂತೆ ತನ್ನ ಕಂಪನಿಯಲ್ಲಿ ತಯಾರಾಗುವ ಹೊಸ ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳ ಬಗ್ಗೆ ಅಚ್ಚುಕಟ್ಟಾಗಿ ಮಾಹಿತಿ ಕೊಡುತ್ತಿದ್ದರೆ, ಅವನು ಸುಲಭ ವಿವರಣಾ ಶೈಲಿಯ ಕಾರಣ ಬಹುಬೇಗನೆ ಅವರಿಗೆಲ್ಲ ಅರ್ಥವಾಗಿತ್ತು. ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ಪ್ರೆಸೆಂಟೇಷನ್ ಮುಗಿಸಿ ಆ ಕ್ಲೈಂಟ್ಗಳ ಜೊತೆಗೆ ಒಪ್ಪಂದಕ್ಕೆ ಸಹಿ ಕೂಡ ಮಾಡಿಸಿಕೊಳ್ಳುತ್ತಾನೆ. ಅವರೆಲ್ಲರಿಗೊಂದು ಒಳ್ಳೆ ಲಂಚ್ ಅರೇಂಜ್ ಮಾಡಿ ಎಲ್ಲರೊಟ್ಟಿಗೆ ತಾನೂ ಕೂಡ ಊಟಕ್ಕೆ ಹೊರಡುತ್ತಾನೆ. ಬೆಂಗಳೂರಿನ ಒಂದು ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಅವರೊಂದಿಗೆ ಊಟ ಮುಗಿಸುವ ಮೂಲಕ ಫಾರಿನ್ ಕ್ಲೈಂಟ್ಗಳ ಜೊತೆಗೆ ಉತ್ತಮ ಸೌಹಾರ್ದವನ್ನು ಬೆಳೆಸಿಕೊಳ್ಳುತ್ತಾನೆ ಅಮರ್ತ್ಯ. ಅಲ್ಲಿಂದಲೇ ಏರ್ಪೋರ್ಟ್ ಹೊರಟಿದ್ದ. ಮುಖ್ಯವಾದ ಜಾಹೀರಾತು ಕಾನ್ಸೆಪ್ಟ್ ಬಗ್ಗೆ ಇನ್ನೊಂದು ಮೀಟಿಂಗ್ ಮತ್ತು ಶೂಟಿಂಗ್ ಎರಡೂ ಇದ್ದ ಕಾರಣ ತಮ್ಮ ಪ್ರಾಡಕ್ಟ್ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಸದ್ದು ಮಾಡಲು ಒಂದು ಉತ್ತಮ ಗುಣಮಟ್ಟದ ಜಾಹೀರಾತು ಸ್ಕಿಟ್ ಆಯ್ಕೆ ಮಾಡುವ ದೊಡ್ಡ ಭಾರ ಅಮರ್ತ್ಯನ ಮೇಲಿತ್ತು. ಅದು ಎಷ್ಟು ಸಮಯವಾದರೂ ಸರಿ, ಈ ಕೆಲಸ ಇಂದೇ ಮುಗಿಸುವ ಅಪ್ಪಣೆ ಮಾಡಿದ್ದರು ಶ್ರೀನಿವಾಸ್ ಒಡೆಯರ್. ಅಪ್ಪನ ಮಾತು ಎಂದಿಗೂ ಮೀರದ ಶ್ರೀರಾಮನಿವನು. ಮಾಡಬೇಕೆಂದರೆ ಮಾಡಬೇಕು ಅಷ್ಟೇ. ರವಿಕುಮಾರ್, ಜಾಹೀರಾತು ಕಂಪನಿ ಕಡೆಗೆ ನಡೀರಿ, ಅಲ್ಲೊಂದು ಮುಖ್ಯವಾದ ಕೆಲಸ ಇದೆ ಎಂದಾಗ, ಓಕೆ ಸರ್, ಹೊರಡೋಣ ಎಂದ ರವಿಕುಮಾರ್ ಆ ಕಡೆ ಕಾರ್ ತಿರುಗಿಸುತ್ತಾನೆ. ಸನ್ನಿವೇಶ ಬದಲಾಗುತ್ತಿದೆ. ಕ್ಲಾಸ್ನಲ್ಲಿ ಕುಳಿತೆ ಆತಿಥ್ಯಳಿಗೆ ಕರೆ ಮಾಡಿದ ಸಾಹಿತ್ಯ, ಲೇ ಜಾನ್ಸನ್ಸ್ ಬೇಬಿ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿದೆ ಕಣೆ. ಆಂಟಿ ಹೇಳಿದ್ರು ಕೊನೆ ಪಕ್ಷ ಬಾಕ್ಸ್ ಆದರೂ ತೊಗೊಂಡು ಹೋಗಿ ಅಂತ. ಆದರೆ ನಾವು ಹಾಗೆ ಬಂದುಬಿಟ್ವಿ. ಈಗ ಈ ಪುಣ್ಯಾತ್ಮ ಬೇರೆ ಮೆದುಳಿಗೆ ಬ್ಲೇಡ್ ಹಾಕ್ತಾ ಇದ್ದಾನೆ. ಇನ್ನು 10 ನಿಮಿಷದಲ್ಲಿ ನನ್ನ ಪ್ರಾಣ ಕಾವು ಕಾವು ಅಂತ ಹಾರಿ ಹೋಗುತ್ತೆ. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಕಣೆ. ನನಗೆ ಇಷ್ಟು ಬೇಗ ಸಾಯಲು ಆಸೆ ಇಲ್ಲ. ಊಟ ಬೇಕು ಬೇಬಿ ಎಂದು ಪುಟ್ಟ ಮಕ್ಕಳಂತೆ ಹೇಳಲು, ಸರಿ ಕ್ಲಾಸ್ ಮುಗಿಸಿ ಬಾ, ಇಲ್ಲೇ ಕ್ಯಾಂಟೀನಲ್ಲೇ ಏನಾದರೂ ತಿನ್ನೋಕೆ ಆಗುತ್ತೆ ಎಂದರೆ, ಥೂ ವ್ಯಾಕ್, ನನಗೆ ಆ ಕ್ಯಾಂಟೀನ್ ಊಟ ಬೇಡ, ಚೆನ್ನಾಗಿರಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು KFC ಚಿಕನ್ ಆರ್ಡ್ರ್ ಮಾಡ್ತೀನಿ, ಅದನ್ನೇ ತಿನ್ನೋಣ ಎಂದಾಗ, ಸರಿ ಅದೇನು ಆರ್ಡ್ರ್ ಮಾಡ್ತೀಯೋ ಮಾಡು, ನಿನಗೇನು ತಿನ್ಬೇಕು ಅನಿಸುತ್ತೋ ಅದನ್ನೇ ಮಾಡು, ನನಗೇನು ಅಭ್ಯಂತರ ಇಲ್ಲ ಎಂದಾಗ, ಸರಿ ಕಣೆ, ಇನ್ನೂ ಅರ್ಧ ಗಂಟೆ ಕ್ಲಾಸ್ ಇದೆ, ಆರ್ಡ್ರ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಂದು ಕರೆ ತುಂಡರಿಸಿದ್ದಳು ಸಾಹಿತ್ಯ. ಇದೊಂದು ಲೂಸ್ ತಂದು ಊಟ ಬೇಡ ಚಿಕನ್ ಬೇಕು ಅಂತಿದೆ. ಹೇಗಪ್ಪ ಇವಳನ್ನು ಬದಲಾಯಿಸೋದು? ನಾಳೆ ಮದುವೆ ಆಗುವ ಹುಡುಗ ಎಂಥವನು ಸಿಗ್ತಾನೋ ದೇವರಿಗೆ ಗೊತ್ತು ಎಂದು ಮನದಲ್ಲೇ ಗುಣಗಿಕೊಂಡಿದ್ದಳು ಆತಿಥ್ಯ. ತನ್ನ ಮೊಬೈಲ್ ತಗೊಂಡು ಆನ್ಲೈನ್ನಲ್ಲಿ KFC ಚಿಕನ್ ಆರ್ಡರ್ ಮಾಡಿ ಮತ್ತೆ ಪಾಠದ ಕಡೆಗೆ ಗಮನ ಹರಿಸುತ್ತಾಳೆ. ತನ್ನ ಜಾಹೀರಾತು ಕಂಪನಿಗೆ ಹೋಗ್ತಾ ಇರುವ ಅಮರ್ತ್ಯ ಶೂಟಿಂಗ್ಗೆ ಬೇಕಾದ ಕೆಲವೊಂದು ಸ್ಕಿಟ್ಗಳನ್ನು ಮೇಲ್ ಮಾಡಿಸಿಕೊಂಡು ಓದುತ್ತಾ ಕುಳಿತಿದ್ದ. ಅದೇ ಸಮಯಕ್ಕೆ ಅವನಿಗೆ ಕರೆ ಮಾಡಿದ ಶ್ರೀನಿವಾಸ್ ಒಡೆಯರ್ ಅವನ ತಂದೆ. ಅಮರ್ತ್ಯ, ಕೆಲಸ ಎಲ್ಲಿವರೆಗೂ ಬಂತು? ಪ್ರಾಡಕ್ಟ್ ಡೀಲೆಲ್ಲ ಮುಗಿತಾ? ಮತ್ತು ಕಾಂಟ್ರಾಕ್ಟ್ ಪೇಪರ್ಸ್ಗೆ ಸೈನ್ ಆಯಿತಾ ಎಂದು ಪ್ರತಿಯೊಂದನ್ನು ಕೂಲಂಕುಷವಾಗಿ ಕೇಳಲು, ಅಪ್ಪಾಜಿ ಎಲ್ಲ ಓಕೆ ಆಗಿದೆ, ಅಗ್ರಿಮೆಂಟ್ ಪೇಪರ್ ಸೈನ್ ಕೂಡ ಆಯಿತು. ಈಗ ಜಾಹೀರಾತಿಗೆ ಶೂಟಿಂಗ್ ಶುರು ಮಾಡೋಕೆ ಸ್ಕಿಟ್ ಮತ್ತು ಮಾಡೆಲ್ ಒಂದು ಫಿಕ್ಸ್ ಆಗಿಬಿಟ್ರೆ ಉಳಿದ ಕೆಲಸ ಕೂಡ ತಂತಾನೇ ಮುಗಿದು ಹೋಗುತ್ತೆ ಎಂದು ಅಮರ್ತ್ಯ ವಿಧೇಯವಾಗಿ ನುಡಿದಾಗ, ಮತ್ತೆ ಸ್ಕಿಟ್ ಸೆಲೆಕ್ಟ್ ಆಯಿತಾ? ಕಾನ್ಸೆಪ್ಟ್ ಏನು ಎಂದು ಕೇಳಿದ ಶ್ರೀನಿವಾಸ್ ಅವರ ಮಾತಿಗೆ ವಿನಯವಾಗಿ ನಕ್ಕ ಅಮರ್ತ್ಯ, ಇಲ್ಲ ಅಪ್ಪಾಜಿ, ಈ ಅಮರ್ತ್ಯ ರೂಲ್ಸ್ ಬಗ್ಗೆ ನಿಮಗೆ ತಿಳಿದಿಲ್ವಾ? ನನ್ನ ಕಂಪನಿಯಲ್ಲಿ ಅದೆಷ್ಟೇ ಬೆಲೆ ಬಾಳುವ ಉತ್ಪನ್ನಗಳು ತಯಾರಾಗಲಿ, ಅದನ್ನು ಮಾರುಕಟ್ಟೆಗೆ ಸರಿಯಾದ ರೀತಿಯಲ್ಲೇ ಪರಿಚಯಿಸುವುದು ನಾನು. ನನ್ನ ಪ್ರಕಾರ ಈ ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳ ಜಾಹೀರಾತಿಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳೇ ಬೇಕು. ಆದರೆ ನನ್ನ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ಯಾವುದೇ ಹೆಣ್ಣು ಮಕ್ಕಳು ತಮ್ಮ ಅಂಗಾಂಗಗಳನ್ನು ಪ್ರದರ್ಶಿಸುವಂಥ ಬಟ್ಟೆಗಳನ್ನು ಹಾಕಿಸಿ ಶೂಟಿಂಗ್ ಮಾಡಿಸುವ ಜಾಯಮಾನ ನನ್ನದಲ್ಲ. ಜಾಹೀರಾತಿನಲ್ಲಿ ಹೈಲೈಟ್ ಆಗಬೇಕಾಗಿದ್ದು ನಮ್ಮ ಕಂಪನಿ ತಯಾರಿಸುವ ವಸ್ತುಗಳು. ಅದು ಬಿಟ್ಟು ಆ ಜಾಹೀರಾತಿಗೆ ನೇಮಿಸಿದ ಮಾಡೆಲ್ ಹೈಲೈಟ್ ಆಗಬಾರ್ದು. ಈ ರೀತಿ ಹೆಣ್ಣಿನ ದೇಹ ಬಳಸಿಕೊಂಡು ಶೂಟಿಂಗ್ ಮಾಡೋಕ್ಕೆ ನನ್ನ ಕಂಪನಿಯಲ್ಲಿ ತಯಾರಾಗುವ ಪ್ರಾಡಕ್ಟ್ ಏನು ಕಳಪೆ ಮಟ್ಟದ್ದಲ್ಲ. ಎಲ್ಲ ಪ್ರಾಡಕ್ಟ್ ಅವರದೇ ಆದ ವಿಶೇಷತೆ ಹೊಂದಿದೆ. ಅದರ ಮಾಹಿತಿ ಜನರಿಗೆ ತಲುಪಿಸಲು ಒಬ್ಬಳು ಮಾಡೆಲ್ ಬೇಕು ಅಷ್ಟೇ.
ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಲಕ್ಷಣವಾಗಿ ಮೈತುಂಬ ಬಟ್ಟೆ ಹಾಕ್ಕೊಂಡು ಶೂಟಿಂಗ್ ಮಾಡಿದರೆ ನೋಡೋರಿಗೂ ಅಸಹ್ಯ ಅನಿಸಲ್ಲ. ನಮ್ಮ ಕಂಪನಿ ಪ್ರಾಡಕ್ಟ್ ಇನ್ನೂ ಹೈಲೈಟ್ ಆಗುತ್ತೆ. ಮಾರುಕಟ್ಟೆಯಲ್ಲಿ ಸದ್ದು ಮಾಡಲು ದಮ್ ಇರಬೇಕಾದದ್ದು ಪ್ರಾಡಕ್ಟ್ನಲ್ಲಿ ಅಪ್ಪಾಜಿ, ಮಾಡೆಲ್ನಲ್ಲಿ ಅಲ್ಲ ಎಂದಾಗ ಹೆಮ್ಮೆಯನಗೆ ಬೀರಿದ ಶ್ರೀನಿವಾಸ್ ಅವರು, ಗೊತ್ತು ಮಗನೇ, ಹಣ ಮಾಡಲು ಅಡ್ಡದಾರಿ ಹಿಡಿಯುವ ಮಗನೇ ಅಲ್ಲ ನೀನು ಅಂತ. ಅದಕ್ಕೆ ತಾನೇ ನಿನ್ನನ್ನು ಒಡೆಯರ್ ಸಾಮ್ರಾಜ್ಯದ ಅಧಿಪತಿ ಮಾಡಿದ್ದು. ನೀನಿರುವ ಅಷ್ಟು ದೊಡ್ಡ ಕಂಪನಿಯ ಒಳಗೆ ಕಾಲಿಟ್ಟರೆ ಯಾವುದೋ ದೇವಸ್ಥಾನದ ಒಳಗೆ ಬಂದಂತೆ ಅನುಭವ ಆಗುತ್ತೆ. ಎಲ್ಲಿ ನೋಡಿದರೂ ಶಿಸ್ತು. ಎಲ್ಲರಿಗೂ ನಿನ್ನ ಮೇಲೆ ಅಗಾಧ ಗೌರವ. ಮತ್ತು ಇನ್ನೊಂದು ಮೆಚ್ಚಬೇಕಾದ ವಿಷಯ ಅಂದರೆ ನಮ್ಮ ಹೆಡ್ ಆಫೀಸ್ ಮತ್ತು ಅದರ ಬ್ರ್ಯಾಂಚ್ಗಳಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳಿಗೆ ಸಮವಸ್ತ್ರ ಕೂಡ ಸೀರೆ. ಭೇಷ್ ಮಗನೇ, ನಿಜಕ್ಕೂ ನಿನ್ನ ಮೇಲೆ ಹೆಮ್ಮೆ ಅನಿಸುತ್ತೆ. ಇದನ್ನೇ ಮುಂದುವರಿಸಿಕೊಂಡು ಹೋಗು. ನಿನ್ನ ಮನಸ್ಸಿಗೆ ಒಪ್ಪಿಗೆಯಾಗುವ ಸ್ಕಿಟ್ ಸೆಲೆಕ್ಟ್ ಮಾಡಿ ನಿನ್ನ ಇಷ್ಟದಂತೆಯೇ ಶೂಟಿಂಗ್ ಮಾಡಿಸು. ಸರಿನಾ? ಹೇಳಿದ್ದು ನೆನಪಿದೆ ತಾನೇ? ಇವತ್ತು ನಾಳೆ 2 ದಿನ ನಿನ್ನ ಹತ್ರ ಟೈಮ್ ಇರೋದು. ಆಮೇಲೆ ನಾನು ಹೇಳಿದಂತೆ ಕೇಳಬೇಕು ಎಂದಾಗ, ಸರಿ ಅಪ್ಪಾಜಿ, ನೆನಪಿದೆ ನನಗೆ, ನೀವು ಹೇಳಿದಂತೆ ಆಗಲಿ ಎಂದು ಕರೆ ಕಟ್ ಮಾಡಿ ಲ್ಯಾಪ್ಟಾಪ್ನಲ್ಲಿ ಗಮನ ಹರಿಸುತ್ತಾನೆ ಅಮರ್ಥ್ಯ. ಆದರೆ ಕೆಲವೇ ನಿಮಿಷದ ನಂತರ ಪಕ್ಕನೆ ಬ್ರೇಕ್ ಹಾಕಿದ್ದ ರವಿಕುಮಾರ್ ಯಾವುದೋ ವಾಹನ ಅಡ್ಡ ಬಂದಾಗ ಕಂಗಾಲಾಗಿ ಏನು ಮಾಡಬೇಕೆಂದು ತಿಳಿಯದೆ ಪಕ್ಕದಲ್ಲಿ ಹೋಗುತ್ತಿದ್ದ ಮತ್ತೊಂದು ಕಾರಿನವನು ಬೈಕ್ ಚಾಲಕನಿಗೆ ಗುದ್ದಿಯೇ ಬಿಟ್ಟಿದ್ದ. ನಡೆದೇ ಹೋಗಿತ್ತು ಅವಘಡ. ಅವನ ಕಾರಿಗೆ ಅಡ್ಡ ಬಂದಿದ್ದ ವ್ಯಕ್ತಿಗೆ ಸರಿಯಾಗೇ ಏಟಾಗಿತ್ತು. ಅಮರ್ಥ್ಯ ಕಾರ್ ಇಳಿದು ನೋಡುವ ವೇಳೆಗೆ ಕೆಳಗೆ ಇಳಿದಿದ್ದ ರವಿಕುಮಾರ್ ಏನು ಮಾಡಬೇಕೆಂದು ತೋಚದೆ ಸುಮ್ಮನೆ ನಿಂತರೆ, ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಕಾರಿನ ವ್ಯಕ್ತಿಯೇ ಆಗಿದ್ದರೂ ಅಲ್ಲಿ ಸಹಾಯಕ್ಕೆ ನಿಂತಿದ್ದು ಮಾತ್ರ ಅಮರ್ಥ್ಯ. ಇಲ್ಲಿ ತಾವು ಅಟೆಂಡ್ ಮಾಡಿದ್ದ ತರಗತಿ ಮುಗಿದ ಮೇಲೆ ಆಚೆ ಬಂದ ಇಬ್ಬರು ಸ್ನೇಹಿತೆಯರು ಅಲ್ಲಿದ್ದ ಪಾರ್ಕ್ನಲ್ಲಿ ಕುಳಿತುಕೊಂಡಿದ್ದರು. ಲೇ ಜಾನ್ಸನ್ಸ್ ಬೇಬಿ, ಹಸಿವಾಗಿದೆ ನನಗೆ. ಈ ಹಾಳಾದ ಬಡ್ಡಿ ಮಗ ಇನ್ನೂ ಬಂದಿಲ್ಲ. ಅದೆಷ್ಟು ಟೈಮ್ ಆಯಿತು ಆರ್ಡರ್ ಮಾಡಿ ಎಂದು ಒಂದೇ ಸಮನೆ ಗೊಳೋ ಎನ್ನುತ್ತಿದ್ದ ಸಾಹಿತ್ಯಾಳನ್ನು ಸಮಾಧಾನಿಸಿ ಸೋತ ಆತಿಥ್ಯ, ಭಗವಂತ, ಇವತ್ತು ಇವಳ ಕೈಯಲ್ಲಿ ಡೆಲಿವರಿ ಬಾಯ್ ಸತ್ತ. ಅವನ ಜೀವ ನೀನೇ ಕಾಪಾಡಬೇಕಪ್ಪ. ಮೊದಲೇ ಹಸಿದು ಹುಲಿಯಾಗಿದ್ದಾಳೆ. ಡೆಲಿವರಿ ಬಾಯ್ ಕೊಡೋ KFC ಚಿಕನ್ ತಿನ್ನುವ ಬದಲು ಕೋಪದಲ್ಲಿ ಅವನನ್ನೇ ತಿನ್ನದೇ ಇದ್ದರೆ ಸಾಕು ಎಂದು ಮನದಲ್ಲೇ ದೇವರನ್ನು ಸ್ಮರಿಸಿದ ಆತಿಥ್ಯ, ಸಹಿ, ಡೆಲಿವರಿ ಬಾಯ್ ನಂಬರ್ ಆನ್ಲೈನ್ ವೆಬ್ಸೈಟ್ನಲ್ಲೇ ಇರುತ್ತೆ, ಒಮ್ಮೆ ಕಾಲ್ ಮಾಡಿ ಕೇಳು ಎಂದಾಗ, ಹಾಂ, ಒಳ್ಳೆ ಐಡಿಯಾ ಕಣೆ ಎಂದ ಸಾಹಿತ್ಯ. ಕರೆ ಮಾಡಿ ಎಲ್ಲಿದ್ದೀರಾ ಎಂದಾಗ ಆ ಹುಡುಗ ಬರುತ್ತಿರುವುದಾಗಿ ಹೇಳುತ್ತಾನೆ. ತುಂಬ ಹಸಿವಾಗಿದೆ ಕಣೆ ಎಂದು ರಾಗ ಎಳೆದ ಹೆಣ್ಣು ಪೆಚ್ಚು ಪೆಚ್ಚಾಗಿ ಮುಖ ಮಾಡಲು, ನಿಂಗೆ ಸಮಾಧಾನವೇ ಇಲ್ಲ ಕಣೆ ಬರೋವರೆಗೂ. ಪಾಪ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಗೊತ್ತಿದ್ದು ಕೂಡ ಹೀಗೆ ಮಾಡ್ತೀಯ ಎಂದು ಆತಿಥ್ಯ ಸಮಾಧಾನ ಮಾಡಿ ಮೊಬೈಲ್ ಹಿಡಿದು ಕುಳಿತುಕೊಳ್ಳುತ್ತಾಳೆ. ಅವಳು ಕರೆ ಮಾಡಿ ಅದಾಗಲೇ 3/4 ಗಂಟೆ ಆಗ್ತಾ ಬಂದಿತ್ತು. ಲೇ ಬೇಬಿ, ಯಾವನೇ ಅವನು? ನನಗೆ ಹಸಿವಾಗಿದೆ, ಫೋನ್ ಮಾಡಿ ಆಗಲೇ 3/4 ಗಂಟೆ ಆಯಿತು, ಇನ್ನೂ ಬಂದಿಲ್ಲ, ಬರಲಿ ಇವನು ಎಂದು ಕೋಪದಲ್ಲಿ ಬುಸುಗುಡುತ್ತಾ ನಿಂತಿದ್ದಾಳೆ ಸಾಹಿತ್ಯ. ಅದೇ ಸಮಯಕ್ಕೆ ಬೈಕ್ ತಂದು ಜ್ಞಾನಗಂಗೋತ್ರಿ ಕಾಲೇಜ್ ಎದುರು ನಿಲ್ಲಿಸಿ ಸಾಹಿತ್ಯಾಳ ನಂಬರ್ಗೆ ಕರೆ ಮಾಡಿದ ಡೆಲಿವರಿ ಬಾಯ್, ಎಲ್ಲಿದ್ದೀರಾ ಮೇಡಮ್? ನಾನು ಜ್ಞಾನಗಂಗೋತ್ರಿ ಕಾಲೇಜ್ ಎದುರು ಇದ್ದೀನಿ, ಎಲ್ಲಿ ಬರಲಿ ಎಂದಾಗ ಮೊದಲೇ ಕೋಪದಲ್ಲಿ ಕುದಿಯುತ್ತಿದ್ದ ಹೆಣ್ಣು, ಏನು, ಎಲ್ಲಿಗೆ ಬರಲಿ ಅಂತ ಕೇಳ್ತೀಯ? ಸುಡುಗಾಡಿಗೆ ಬಾ, ಅಲ್ಲೇ ನಿಂಗೆ ತಗ್ಗು ತೆಗೆದು ಮುಚ್ಚಿ ಸಮಾಧಿ ಮಾಡ್ತೀನಿ ಎಂದು ಕೋಪದಲ್ಲಿ ಹೇಳಿದರೆ ಡೆಲಿವರಿ ಬಾಯ್ಗೆ ಜೀವವೇ ಬಾಯಿಗೆ ಬಂದಿತ್ತು. ಸಾರಿ ಮೇಡಮ್, ಲೇಟ್ ಆಯಿತು, ಎಲ್ಲಿ ಬರಬೇಕು ಎಂದು ಕೇಳುವಾಗ ಸಾಹಿತ್ಯಳ ಕೈಯಿಂದ ಫೋನ್ ಕಿತ್ತುಕೊಂಡು ತಾನೇ ಅಡ್ರೆಸ್ ಹೇಳಿದ ಆತಿಥ್ಯ, ಲೇ, ನೀನೇನೇ ಅವನಿಗೆ ಹೀಗೆ ಬೈತೀಯ? ಸುಮ್ಮನಿರು ಸ್ವಲ್ಪ ಎಂದು ಗದರುವ ವೇಳೆಗೆ ಮುಖಕ್ಕೆ ಮಾಸ್ಕ್ ಹಾಕಿ ಕಣ್ಣಿಗೆ ತಂಪು ಕನ್ನಡಕ ಮತ್ತು KFC ಬ್ರ್ಯಾಂಡ್ನ ಟೀ-ಶರ್ಟ್ ಧರಿಸಿ ಕೈಯಲ್ಲಿ ಪಾರ್ಸಲ್ ಹಿಡಿದು ಬರುತ್ತಾನೆ ಆ ವ್ಯಕ್ತಿ. ಅವನು ಸ್ಟೈಲಾಗಿ ತಂಪು ಕನ್ನಡಕ ಹಾಕಿದ್ದು ನೋಡಿ ಉರಿದೇ ಹೋಗಿತ್ತು ಸಾಹಿತ್ಯಳಿಗೆ. ಮೇಡಮ್, ನಿಮ್ಮ ಪಾರ್ಸಲ್ ಎಂದು ಅವಳೆದುರು ಕೈ ಚಾಚಿದರೆ ಕೋಪದಲ್ಲಿ ಮೂಗಿನ ಹೊಳ್ಳೆ ಅರಳಿಸುವ ಸಾಹಿತ್ಯ, ಯೋ, ಇಷ್ಟು ಬೇಜವಾಬ್ದಾರಿ ಮನುಷ್ಯ ನೀನು? ಅಲ್ಲ, ನಿಂಗೇನು ಕಾಮನ್ ಸೆನ್ಸ್ ಇಲ್ವಾ? ನಾನು ಆರ್ಡರ್ ಮಾಡಿ 3 ಗಂಟೆ ಆಗ್ತಾ ಬಂದಿದೆ, ಬರೋಕೆ ಇಷ್ಟು ಹೊತ್ತಾ? ನೋಡು ಮುಖ ಹೇಗಿದೆ ನಿಂದು, ಕನ್ನಡಕ ಬೇರೆ ಕೇಡು ನಿಂಗೆ, ಮಾಸ್ಕ್ ಬೇರೆ ಬೇಕಾ? ಇಲ್ಲಿ ಯಾರು ಕೊರೋನಾ ಬಂದು ಸಾಯ್ತಾ ಇಲ್ಲ. ಕಥೆ ಮುಂದುವರೆಯುವುದು. ಯಾರು ಈ ಡೆಲಿವರಿ ಬಾಯ್? ಅವನ ನಿಜರೂಪವೇನು ತಿಳಿಯಲು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.